ಈ ಯುದ್ಧದ ಸನ್ನಿವೇಶದಿಂದ ಸಿಲಿಕಾನ್ ವ್ಯಾಲಿಯಾದ ಬೆಂಗಳೂರಿನಂತಹ ನಗರಗಳಿಗೆ ಇಫೆಕ್ಟ್ ಆಗುತ್ತಾ? ಹೌದು, ಪರೋಕ್ಷವಾಗಿ ಎಫೆಕ್ಟ್ ಆಗುತ್ತೆ. ಈಗ ನೋಡಿ, ನಿಮಗೆ ನೆನಪಿರ್ಬೋದು, ಆಪರೇಷನ್ ಸಿಂಧೂರ್ ಆಗೋಕ್ಕಿಂತ ಮುಂಚೆ May 5th ಒಂದು ಎಕ್ಸರ್ಸೈಸ್ ನಡೀತು ಬೆಂಗಳೂರಲ್ಲಿ. ಎಕ್ಸರ್ಸೈಸ್ ಅಭ್ಯಾಸ್, ಆಪರೇಷನ್ ಅಭ್ಯಾಸ್ ಅಂತೇಳಿ. ದಟ್ ಈಸ್ ದಿ interaction between military and the civil defense. So it opened up the gate for interaction. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಸಿಲಿಕಾನ್ ವ್ಯಾಲಿ ಪರ್ಟಿಕ್ಯುಲರ್ ಆಗಿ ನೀವು ಹೇಳಿದ್ರಿಂದ ದ ಪೀಪಲ್ ವಿಲ್ ಸ್ಟಾರ್ಟ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ. Definitely, going by what is happening, not only... But that is situational ಅಲ್ವಾ ಸರ್? ನಾಳೆ ಸರಿ ಹೋಗುತ್ತೆ ಅಂತ ಹೇಳಿದ್ರೆ they'll go back again. No, added to that artificial intelligence, okay, where jobs are being lost. ಈಗ ನಮ್ಮದು ಮೇನ್ ಅಮೆರಿಕಾದಲ್ಲಿ ಸರ್ವಿಸ್ ಸೆಕ್ಟರ್. ಹೌದು. We are not manufacturing sector anymore. So we'll have to get back to manufacturing sector. ಸೊ AI ಆ ಮಟ್ಟಿಗೆ ಇಫೆಕ್ಟ್ ಮಾಡುತ್ತೆ. ಅಷ್ಟು ಜಾಬ್ ಲಾಸ್ ಆಗ್ತಾ ಇದೆ. ಯುವರ್ ಓನ್ ಫ್ರೆಂಡ್ಸ್ ಸರ್ಕಲ್ ಯು ವಿಲ್ ಗೆಟ್ ಟು ನೋ, ಅವರು ಬರ್ತಾ ಇದ್ದಾರಾ, ಇವರು ಬರ್ತಾ ಇದ್ದಾರಾ ಅಂತೇಳಿ. ಇಟ್ ಮೇ ನಾಟ್ ಎಫೆಕ್ಟ್ ಇಮಿಡಿಯೇಟ್ಲಿ, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ಸ್ ಟೋಲ್. ಸೊ ನಾವು ವಿ ಶುಡ್ ಬಿ ರೆಡಿ ಟು ಗಿವ್ ದೆಮ್ ಆಪರ್ಚುನಿಟಿ ಟು ಕಂಟಿನ್ಯೂ ವಾಟ್ ದೇ ವರ್ ಎಕ್ಸ್ಪರ್ಟ್ ಇನ್ ಅಂತೇಳಿ. ಸೊ ಅಗೇನ್ ದ ಸೇಮ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ವಿ ವಿಲ್ ಹ್ಯಾವ್ ಅ ಬೆಟರ್ ಔಟ್ಪುಟ್ ಆಫ್ ದಿ ಟ್ಯಾಲೆಂಟ್ that migrated to those countries. ಈಗ ಯುದ್ಧದಲ್ಲಿ ಹೊರಗಡೆಯಿಂದ ನೋಡ್ತಾ ಇದ್ರೆ ಸರ್, ಫೈನಲಿ ಹೇಳೋದಾದ್ರೆ ಯಾರು ಮೇಲುಗೈ ಸಾಧಿಸ್ತಾ ಇರೋದು, ಯಾರು ಲಾಸ್ಟ್ ಈ ಕ್ಷಣಕ್ಕೆ? ನನಗೆ ಹಾನೆಸ್ಟಾಗಿ ಹೇಳಬೇಕು ಅಂದರೆ, ವಿಚ್ ಇಸ್ ಐ ಡೋಂಟ್ ಲೈಕ್ ಇಟ್ ಆಲ್ಸೋ, ಇರಾನ್. ಯಾಕಂದರೆ ಲೆಟ್ಸ್ ಟೇಕ್ ಒನ್ ಬೈ ಒನ್. ಇಸ್ರೇಲ್ ಅವ್ರೇನು ಮಾಡಿದ್ದಾರೆ ಅಂದರೆ, ಈಸ್ ಬಿಕಮ್ ಟೂ ಆಂಬಿಷಿಯಸ್. ಇದೇ ಸರಿಯಾದ ಟೈಮು ಅಂತೇಳಿ ಹಿಜ್ಬುಲ್ಲಾನ ಹೊಡೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಲ್ಲೊಂದು ಟೈಗ್ರಿಸ್ ರಿವರ್ ಅಂತ ಇದೆ, ಆ ರಿವರಿನ ದಕ್ಷಿಣಕ್ಕೆ ಯಾರೂ ಇರಬಾರ್ದು, ಲೆಬನೀಸ್ ಇರಬಾರ್ದು. ಲೆಬನೀಸ್ ಸ್ಲೀಪರ್ಸಲ್ಲಿ ಇಟ್ಕೊಂಡಿರೋದು ಹಿಜ್ಬುಲ್ಲಾದವರು, ಅವ್ರನ್ನ ಬೆದರಿಸಿ ಇಟ್ಕೊಂಡಿರೋದು ಹಿಜ್ಬುಲ್ಲಾದವರು. ಸೊ ಆ ಒಂದು ಎಕ್ಸ್ಪ್ಯಾನ್ಷನಿಸ್ಟ್ ಏನಿದೆ, ಇಟ್ ವಿಲ್ ಕಾಸ್ಟ್ ಹಿಮ್ ವೆರಿ ಡಿಯರ್ಲಿ ಟು ನೆತನ್ಯಾಹು. ಅಷ್ಟೊಂದು ಮಾಡಬಾರ್ದಾಗಿತ್ತು. ಇಟ್ಸ್ ಓಕೆ, ಒಂದು ಬಫರ್ ಝೋನೇ ಬೇಕಾಗಿದ್ದರೆ ಒಂದು 5 ಕಿಲೋಮೀಟರ್ ಬಫರ್ ಝೋನ್ ಮಾಡ್ಕೋಬೋದು. 30 ಕಿಲೋಮೀಟರ್ ಬಫರ್ ಝೋನ್ ಹೆಂಗೆ ಸಾಧ್ಯ? ವಾಟ್ ಅಬೌಟ್ ದೋಸ್ ಸಿವಿಲಿಯನ್ಸ್? ಕರೆಕ್ಟ್. ಯು ಕಾಂಟ್ ಡೂ ಮ್ಯಾಸಕರ್ ಆಫ್ ಇನ್ನೋಸೆಂಟ್ ಸಿವಿಲಿಯನ್ಸ್. ಜಸ್ಟ್ ಅದರಲ್ಲಿ ಜ್ಯೂಸ್ ಕೂಡ ಇದ್ದಾರೆ, ಬಿಕಾಸ್ ಬಾರ್ಡರಿಂಗ್ ಅಲ್ವಾ, ಜಸ್ಟ್ ಕ್ರಾಸ್ ಓವರ್ ಆ್ಯಂಡ್ ದೇ ಹ್ಯಾವ್ ರಿಲೇಟಿವ್ಸ್, ಫ್ರೆಂಡ್ಸ್ ದೇರ್. ಸೊ ಇದು ಭಾಳ ದೊಡ್ಡ ತಪ್ಪು. ಆಮೇಲೆ 15,000 ಜನ ಶಾರ್ಟ್ ಫಾಲ್ ಆಫ್ ಸೋಲ್ಜರ್ಸ್. ಇನ್ನು ವಾಲಂಟಿಯರ್ ಸಿಸ್ಟಮ್ ಇದೆ, ಕಂಪಲ್ಸರಿ ಮಿಲಿಟರಿ ಸಿಸ್ಟಮ್ ಇದೆ, ಆದರೂ ದೇ ಆರ್ ನಾಟ್ ಫುಲ್ ಟೈಮ್ ಸೋಲ್ಜರ್ಸ್. ದೇ ಕಮ್ ಫಾರ್ ಸೆಟ್ ಆಫ್ ಆಪರೇಷನ್ಸ್ ಆ್ಯಂಡ್ ದೇ ಗೋ ಬ್ಯಾಕ್. ಸೊ ಅದು ಒಂದು. ಇನ್ನೊಂದು, ಈ ಹೂತಿಗಳು ಸುಮ್ಮನೆ ಇದ್ದರು. ಜನವರಿನಲ್ಲಿ ಅಮೆರಿಕ ಅವ್ರನ್ನ ಚೆನ್ನಾಗಿ ಥಳಿಸ್ಬಿಟ್ಟು ಆಮೇಲೆ ದುಡ್ಡು ಕೊಟ್ಟು ಸುಮ್ಮನೆ ಮಾಡಿದರು. ಇನ್ಮೇಲೆ ತಂಟೆಗೆ ಬರಬೇಡ್ರಿ, ಯಾಕಂದರೆ ಇಸ್ರೇಲಿಗೂ ಮತ್ತು ಯಮನ್ಗೂ 2,300 ಕಿಲೋಮೀಟ್ರು. ಅವರು ಮಿಸೈಲ್ ಹೊಡೆದ್ರೆ ಇಟ್ ಹ್ಯಾಸ್ ಟು ಗೋ ಓವರ್ ಸೌದಿ ಅರೇಬಿಯಾ, ಅಲ್ಲೇ ಬಿದ್ದುಬಿಟ್ರೆ ಮುಗೀತು ಅವ್ರದ್ದು ಕತೆ. ಸೊ ಅದಕ್ಕಾಗಿ ಸೌದಿ ಅರೇಬಿಯಾನು ದೇ ಆರ್ ನಾಟ್ ಎನ್ಕರೇಜಿಂಗ್ ಇಸ್ರೇಲ್ ಟು ಕೆಣಕಬೇಡ್ರಿ ಇವ್ರನ್ನ, ಇವ್ರಿಗೆ ಬೇಕಾಗಿರೋದು. ಇಟ್ಸ್ ಆಲ್ಸೋ ವೆರಿ ಪುವರ್ ಕಂಟ್ರಿ. ಇವ್ರಿಗೆ ಬೇಕಾಗಿರೋದು ದುಡ್ಡು ತಾನೆ, ಒಂದಿಷ್ಟು ದುಡ್ಡು ಆರ್ಗನೈಸ್ ಮಾಡಿಬಿಟ್ಟು ನಾವು ಕೊಡ್ತೀವಿ, ಅಮೆರಿಕದವರು ಕೊಡಲಿ, ಸುಮ್ಮನೆ ಮಾಡಬೇಡ ಅಂತೇಳಿ ಈಗ ಒಂದು 3 ದಿವಸದಿಂದ ಆ್ಯಕ್ಟಿವ್ ಆಗಿದ್ದಾರೆ. ಬೇಸಿಕಲಿ ಅದೇ ಒಂದು ಬಾರ್ಗೇನ್ ಸಮ್ ಮನಿ ಅಷ್ಟೇ, ಅವ್ರ ಸೀರಿಯಸ್ನೆಸ್ ಏನಿಲ್ಲ. 2,300 ಕಿಲೋಮೀಟ್ರ್ ಕ್ಷಿಪಣಿಗಳು ಇಟ್ಕೊಂಡಿದ್ದಾರೆ ಅಂದರೆ ಇನ್ನೂ ಇದೆ ಅವ್ರ ಹತ್ರ, ಟು ಯೂಸ್ ಇಟ್ ಆಸ್ ಎ ಬಾರ್ಗೇನ್ ಟೂಲ್. ಹಮಸ್ ಅದು ಬುಸು ಅಂತ ಒಳಗಡೆನೆ ಸುರಂಗದೊಳಗಡೆ ಕುತ್ಕೊಂಡಿದೆ. ಯು ಡೋಂಟ್ ನೋ ವೆನ್ ಇಟ್ ವಿಲ್ ಕಮ್ ಅಪ್ ಅಗೇನ್. ಯಾಕಂದರೆ ಇವರು ಡೈವರ್ಟ್ ಆಗಿದ್ದಾರಲ್ಲ, ಹೆಜ್ಬುಲ್ಲಾ ಕಡೆಗೆ ಡೈವರ್ಟ್ ಆಗಿದ್ದಾರೆ, ಇರಾನ್ ಕಡೆ ಡೈವರ್ಟ್ ಆಗಿದ್ದಾರೆ.
ಸೊ ಈ ಕ್ಲೋಸರ್ ಟು ಈಜಿಪ್ಟ್ ಇರೋದ್ರಿಂದ ವಿ ಡೋಂಟ್ ನೋ ಹೌ ಈಜಿಪ್ಟ್ ಆ್ಯಂಡ್ ಹಮಸ್ ವಿಲ್ ಕೋಆಪ್ರೇಟ್ ಟುಗೆದರ್ ಆ್ಯಂಡ್ ಬಿಕಮ್. ಈಜಿಪ್ಟ್ ಆಬ್ವಿಯಸ್ಲಿ ಸಾಫ್ಟ್ ಹಾರ್ಟೆಡ್ ಇದೆ ಹಮಾಸ್. ಹೌದು. ರೈಟ್. ಹಾಗಾದ್ರೆ ಇದರಿಂದ ಲಾಭ ಸಿಕ್ಕಿರೋದು ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ ಅನ್ನೋ ಹಾಗೆ ರಷ್ಯಾಗೆ. ಎಕ್ಸಾಕ್ಟ್ಲಿ. ರಷ್ಯಾ ಮತ್ತು ಚೀನಾ ಲಾಫಿಂಗ್ ಇಟ್ಸ್ ವೇ ಟು ದ ಬ್ಯಾಂಕ್. ಅವ್ರು ಕೇಳೇ ಇರಲಿಲ್ಲ ಇದನ್ನು. ಎಲ್ಲಿ $57 ಒಂದು ಬ್ಯಾರೆಲ್ ಅಂತ ಕೊಡ್ತಿದ್ದರು, $110 ಮೋರ್ ದೆನ್ ಡಬಲ್. ಹ್ಯಾಪಿ. ರೈಟ್. ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ತೊಗೊಂಡು ಹೋಗುತ್ತೆ ಅನ್ನೋದು ಒಂದಂತೂ ಡೆಫಿನೆಟ್ಲಿ ಒಂದು ಥ್ರೆಟ್ ಕೂಡ ಹೌದು. ಇರಾನ್ ಅಷ್ಟರ ಮಟ್ಟಿಗೆ ಆಯುಧಗಳನ್ನು ರೆಡಿ ಮಾಡಿಕೊಂಡಿದೆ ಅನ್ನೋದು. ಬಿಗ್ ಸರ್ಪ್ರೈಸ್. ಆಮೇಲೆ ಅವರು ಯುರೇನಿಯಂ ಎಷ್ಟು ಕೂಡಿಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅದರದ್ದು ಒಟ್ಟು ಟೋಟಲ್ ಅದು ಒಂದಿಷ್ಟು ನೋಡಿ. ಈಗ ಎಕ್ಸಾಜರೇಷನ್ ಸದಾಮ್ ಹುಸೇನ್ ಇದ್ದಾಗ ಇರಾಕ್ ಮೇಲೆ ಈಸ್ ಗಾಟ್ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ WMD ಅನ್ನೋ ಒಂದು ಪ್ರಳಂಭೂತವನ್ನು ಸೃಷ್ಟಿಸಿ ಕೊನೆಗೆ ಏನೂ ಸಿಗಲಿಲ್ಲ ಅವರಿಗೆ. ಓಕೆ. ದೀಪಾವಳಿ ಪಟಾಕಿನೂ ಸಿಗಲಿಲ್ಲ. ದೇರ್ ವಾಸ್ ನಥಿಂಗ್ ಬಟ್ ಇಟ್ ಈಸ್ ನೆರೇಟಿವ್ ಬಿಲ್ಡಿಂಗ್. ಓಕೆ. ಸೊ ನನಗನ್ಸುತ್ತೆ ಅವರಿಗೆ ಒಂದು ವೆಪನ್ ಗ್ರೇಡ್ ಯುರೇನಿಯಂ 235A ಮಾಡೋದಿದ್ರೆ ಇಟ್ ಟೇಕ್ಸ್ ವೀಕ್ಸ್. 60% ನಿಲ್ಲಿಸಿದಾರಲ್ಲ, ಇಟ್ ವುಡ್ ಟೇಕನ್ ಅನದರ್ ಫ್ಯೂ ವೀಕ್ಸ್. ಅವ್ರ ಇಂಟೆನ್ಷನ್ ಇತ್ತಾ ಅಥವಾ ಇದ್ದರೂ ಎಲ್ಲೋ ಬಚ್ಚಿಟ್ಟಿದ್ದಾರೆ? ಯಾಕಂದರೆ ಅಲ್ಲ ಟೆರೈನ್ ಆಗಿದೆ. ಅವ್ರು ಗುಡ್ಡಗಾಡು ಪ್ರದೇಶ ಎಲ್ಲೆಲ್ಲಿ ಬೇಕಾದ್ರೂ ಬಚ್ಚಿಟ್ಟಿರ್ತಾರೆ. ಈಗ ನೋಡಿ, ನಾವು ಆಪರೇಷನ್ ಸಿಂಧೂರ್ ಟೈಮಲ್ಲಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆನ್ 1st January ವಿ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ಅಬೌಟ್ ನ್ಯೂಕ್ಲಿಯರ್ ಅಸೆಟ್ಸ್. ಎಲ್ಲಿದೆ, ಏನಿದೆ, ವಾಟ್ ಈಸ್ ದ ರೋಲ್ ಅಂತೇಳಿ, ಅಬೌಟ್ ಸಿವಿಲ್ ಶಾಂತಿಪೂರ್ಣ. ಅಂದರೆ ನಮ್ಮ ಹತ್ರ ಎಷ್ಟಿದೆ ಅನ್ನೋದನ್ನ ಹೇಳ್ಕೊಳ್ಳೋದು, ಎಲ್ಲಿದೆ. ಬಟ್ ಇರಾನ್ ಹೇಳ್ಕೊಂಡಿಲ್ಲ. ಇಸ್ರೇಲ್ ಇದೆ ಅಂತಾನೂ ಹೇಳುತ್ತಿಲ್ಲ, ಇಲ್ಲ ಅಂತಾನೂ ಹೇಳುತ್ತಿಲ್ಲ. ಇಸ್ರೇಲ್ ಹತ್ರ ಎಷ್ಟಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಇದೆ ಅವ್ರ ಹತ್ರ ಇದೆ. ಬಿಕಾಸ್ ದೇ ನೀಡ್ ದಟ್. ಕಂಪಲ್ಸರಿ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಸದ್ಯಕ್ಕಂತೂ ಸ್ವಲ್ಪ ಮೇಲ್ಗೈ ಇರೋದು ಇರಾನ್ದೆ, ಇದರ ಲಾಭ ಪಡ್ಕೊಳ್ತಾ ಇರೋದು ರಷ್ಯಾ. ಆದರೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋದು ಸದ್ಯಕ್ಕೆ ನಾವು ವೇಟ್ ಮಾಡಬೇಕು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು.